ಮನೆಗೆ ಬಂದು ನನಗೆ ಸವಾಲು ಹೋಗಿದೆಯಾ ಬಡವ? ನನ್ನ ಮುಂದೆ ಎದೆ ತಟ್ಟಿ ಮಾತನಾಡಿದ ನಿನ್ನ ತಂಗಿಯ ಶೀಲವನ್ನು ಸೂರ್ಯ ಮಾಡದಿದ್ದರೆ ನನ್ನ ಹೆಸರು ಗಂಡುಳ್ಳ ಗರತಿಯರ ಮಿಂಡ ಕೆಟ್ಟ ಬಂಡ ಶಿವಕಾಂತ ಗೌಡನೇ ಅಲ್ಲ. ರವಿರಾಜನ ರೋಷ ಈ ಶಿವಕಾಂತ ಗೌಡನ ಪ್ರವೇಶ ಸವಿತೆಯ ಸ್ವರ್ಗದಲ್ಲಿ ತುಂಬಿವೆ ಪಾಪದ ವಿಷ. ಆಗ ರವಿರಾಜನ ಬಾಳು ಆಶಾ ಅಂದಾಗ ನನ್ನ ಮನಸ್ಸಿಗೆ ಸಿಗುವುದು ಸಂತೋಷ. ಲೇ ಗೌಡ, ಒಂಟಿ ಹೆಣ್ಣು ಸಿಕ್ಕಿದ್ದೀರಂತ ನನ್ನ ಮೇಲೆ ಬಲಾತ್ಕಾರ ಮಾಡಲು ಬಂದಿರುವೇನೋ ಪಾಪಿ. ನಿನ್ನ ಜನ್ಮಕ್ಕೆ ನಾಚಿಕೆ. ಸ್ಪೆಷಲ್ ಕ್ಲಾಸ್ ಇದೆ ಎಂದು ಮನೆಯಲ್ಲಿ ಸುಳ್ಳು ಹೇಳಿ ಪಾರ್ಕಿಗೆ ಬಂದು ಪ್ರೀತಿಯ ನೆಪದಲ್ಲಿ ತೀಟೆ ತೀರಿಸಿಕೊಳ್ಳುವ ಹೆಣ್ಣುಗಳಿಗೆ ಆಗಬೇಕು ನಾಚಿಕೆ. ದೇವರಂತ ಗಂಡನಿದ್ದರು ಮಿಂಡನ ಸುಖಕ್ಕಾಗಿ ತೋಳಿ ಕಟ್ಟಿದ ಗಂಡನನ್ನೇ ಕೊಂದ ಕಸುಕ ಹೆಣ್ಣುಗಳಿಗೆ ಆಗಬೇಕು ನಾಚಿಕೆ. ಕಾಲೇಜಿಗೆ ಚಕ್ಕರು ಹೊಡೆದು ಕಂಡ ಹುಡುಗನೊಂದಿಗೆ ಕಾಮ ಕ್ರೀಡೆ ಆಡುವ ಕಾಮದ ಹೆಣ್ಣುಗಳಿಗೆ ಆಗಬೇಕು ನಾಚಿಕೆ. ಶ್ರೀರಾಮನಂತ ಗಂಡನ ಮನೆಯಲ್ಲಿದ್ದರು ಮತ್ತೊಬ್ಬ ಮಿಂಡನ ಜೊತೆ ಸೆರಗು ಹಸಿ ಅವನಿಗೆ ಗರ್ಭವತಿಗೆ ಬಂದು ಇದು ಗಂಡನಿಗೆ ನಿಂತಿದೆ ಎಂದು, ಇದು ಗಂಡನಿಗೆ ನಿಂತಿದೆ ಎಂದು ಗಂಡನಿಗೆ ನಿಂತಿದೆ ಎಂದು ಊರಿಗೆಲ್ಲ ಊಟ ಹಾಕಿಸುವ ಭಂಡರಂಡರಿಗಾಗಬೇಕು ನಾಚಿಕೆ. ಗಂಡ ಮನೆಯಲ್ಲಿರುವಾಗ ಸೆರಗಿನ ಮೇಲೆ ತಾಳಿ ಹಾಕಿಕೊಂಡು ಪತಿವ್ರತೆಯಂತೆ ನಟಿಸಿ ಅದೇ ಗಂಡ ಮನೆಯಿಂದ ಹೊರಗೆ ಹೋದರೆ ಸಾಕು ಮಿಂಡನನ್ನು ಮನೆಗೆ ಕರೆದುಕೊಂಡು ಬಂದು ಮಿಂಡನ ಜೊತೆ ಮೋಜು ಮಸ್ತಿ ಮಾಡುವ ಮಾನಗೇಡಿ ಹೆಣ್ಣುಗಳಿಗಾಗಬೇಕು ನಾಚಿಕೆ. ಏ ಕವಿತಾ, ಭಯ ಭಕ್ತಿ ನಾಚಿಕೆ ಈ ಶಿವಕಾಂತ ಗೌಡನಿಗೆ ಗೊತ್ತಿಲ್ಲ. ನನ್ನನ್ನು ಎದುರು ಹಾಕಿಕೊಂಡವರನ್ನು ಸುಮ್ಮನೆ ಬಿಡುವುದೂ ಇಲ್ಲ. ಲೇ ಸವಿತಾ, ನಿನ್ನ ನೋಡಿದ ಮಾತುಗಳನ್ನು ನನ್ನ ಎದೆಯಲ್ಲಿ ಹಚ್ಚಲೇದ ನಿಚ್ಚಳವಾಗಿ ಹಚ್ಚುತ್ತಿವೆ. ಹಚ್ಚು ಸ್ವಚ್ಛವಾಗಬೇಕಾದರೆ ನಾ ಹಚ್ಚಲೇಬೇಕು. ನಿನ್ನ ಯೌವನಕ್ಕೆ ಹೆಚ್ಚು ನಮ್ಮ ಅಣ್ಣನ ಮೇಲೆ ಸೇರಿದ್ರೆ ಅವ್ರ ಮೇಲೆ ಹೋಗಿ ತೀರಿಸ್ಕೊರು. ಅದನ್ನು ಬಿಟ್ಟು ಒಂಟಿ ಹೆಣ್ಣಾದ ನನ್ನ ಮೇಲೆ ಮಾಡಲು ಬಂದಿರ್ವಲ್ಲ ನೀನಂತ ಪಾಪಿಯು.
ಅದೇ ನನ್ನ ಮೋಡಿ. ನಿನ್ನ ಮೇಲೆ ತೀರಿಸಿಕೊಳ್ಳುವೆ ನನ್ನ ಸೇಡಿನ ಕಿಡಿ. ಹೋಗು ನಿನ್ನಣ್ಣನಾಗುವನು ಬುದ್ಧಿಗೇಡಿ. ಲೇ ಸವಿತ, ಘಟ ಬಿದ್ದು ಹೋದರು ಹಠ ಬಿಡಲಾರದು ಈ ಘಟ ಸರ್ಪ. कोई बिड़ो कोमल ಎಲ್ಲ ಸೊಕ್ಕಿನ ಹೆಣ್ಣೆ, ಇದುವರೆಗೆ ನಿನ್ನನ್ನು ಬಿಟ್ಟಿದ್ದೇ ದೊಡ್ಡ ತಪ್ಪು. ಈಗ ನಾ ಮಾಡುವೆ ನಿನ್ನ ದೇವ ಮುಪ್ಪು. ಬಾರಲೇ ಬಾ. बिड़ो पापी नन्ना ಅಣ್ಣ, ಈಗ ಬದಲಾಯಿಸುವೆ ಅವನ ಬಣ್ಣ. ಕೋಲ್ ಮಿಂಚಿನಂತೆ ಹೊಳೆಯುತ್ತಿರುವ ಈ ನಿನ್ನ ರೂಪರಾಶಿಗೆ ನಾ ಹಚ್ಚುವೆ ಕಾಮದ ಕಿಚ್ಚು. ಒಂದಾಗ ಅಡಗಿ ಹೋಗುವುದು ಈ ನಿನ್ನ ಸೌಂದರ್ಯದ ಹಚ್ಚು. ಆಗ ಹಿಡಿಯುವುದು ನಿನ್ನಣ್ಣನಿಗೆ ಹುಚ್ಚು. खेलने वाला खेलने के लिए वही करता है, काम करने वाला काम करने के लिए वही करता है. लेकिन रेप करने वाला रेप करने के लिए नहीं करता है. बच्चे ಕಾಲಿಟ್ಟ ಮಣ್ಣು ಕಣ್ಣಿಟ್ಟ ಹೆಣ್ಣನ್ನು ಸವಿಯದೆ ಬಿಡಲಾರ ಈ ಶಿವಕಾಂತಗೌಡ. चाह में शक्कर नहीं तो पीने के क्या मजा. इस नाटक में रेप सी नहीं तो देखने के क्या मजा. ಈಗ ನನ್ನ ಸೇಡು ತೀರಿತು. ನಾನು ಶಾಂತಿಯಿಂದ ಇದ್ದರೆ ಶಿವಕಾಂತಗೌಡ, ಸಿಡಿದೆದ್ದರೆ ಸರ್ಪ. ಕಾಟ ಸರ್ಪ.
ಬರಬಾರ್ದು, ಈ ಭೂಮಿ ಮೇಲೆ ಬರಬಾರ್ದು. ನಾನ್ ಸಾಯ್ಬೇಕು, ನಾನ್ ಸಾಯ್ಬೇಕು. ಗೌಡ ನಮ್ಮ ಅಣ್ಣಂದ್ರು ಪುಂಡ ಪ್ರಚಂಡ ಹುಲಿಗಳಮ್ಮ. ನಿನ್ನ ಸುಮ್ಮನೆ ಬಿಡ್ತಾರೆ ಅಂತ ತಿಳ್ಕೊಂಡ್ರಿವ್ಯಾ? ಇಲ್ಲ, ನಿನ್ನಂತ ಪಾಪಿಗೆ ಒಂದು ಗತಿ ಕಾಣಿಸ್ತಾರೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಣ್ಣ. ತಂಗಿ ಸವಿತಾ, ಹೊಲಕ್ಕೆ ಹೋಗಿ ಸುಸ್ತಾಗಿ ಬಂದಿರುವ ಈ ನಿನ್ನ ಅಣ್ಣನಿಗೆ ಒಂದು ಗ್ಲಾಸ್ ಮಜ್ಜಿಗೆ ತೆಗೆದುಕೊಂಡು ಬರಮ್ಮ. ಬೇಗ ಬರಮ್ಮ, ಮೊದಲ ನಾನು ಸುಸ್ತಾಗಿ ಬಂದಿದ್ದೀನಿ. ತಂಗಿ ಸವಿತಾ, ಯಾಕ ಮಲಗಿದೆ? ತಂಗಿ ಸವಿತಾ, ಎದ್ದೇಳಮ್ಮ, ಆಗಿದೆಯಮ್ಮ ನಿನಗೆ ತಂಗಿ ಸವಿತಾ? ಇದೆಯಲ್ಲಮ್ಮ ನಿನ್ನ ಬಾಯಲ್ಲಿ ರಕ್ತ? ಏನಾಗಿದೆಯಮ್ಮ ನಿನಗೆ? ತಂಗಿ ಸವಿತಾ, ಎಂತ ಕೆಲಸ ಮಾಡಿಬಿಟ್ಟಿಯಮ್ಮ ನೀನು? ಆ ಗೌಡನಿಂದ ನ್ಯಾಯವಾಗುತ್ತದೆ ಎಂದು ಒಂದೇ ಒಂದು ಮಾತು ಈ ನಿನ್ನ ಅಣ್ಣನಿಗೆ ಹೇಳಿದೆ. ಆ ಗೌಡನ ರುಂಡವನ್ನು ಕತ್ತರಿಸಿ ನಿನ್ನ ಪಾದದಡೆ ನಿಡ್ತಿದ್ದೆಲ್ಲ ತಂಗಿ ಸವಿತಾ. ಇದು ಬಡವರಿಗೂ ಒಂದು ನ್ಯಾಯ, ಶ್ರೀಮಂತರಿಗೂ ಒಂದು ನ್ಯಾಯವೇ? ಭೂಮಿಗೆ ಮರುದ ಕ್ಷಣವೇ ಕಿತ್ತುಕೊಳ್ಳೇ ನನ್ನ ಎತ್ತ ತಂದೆಯನ್ನು. ನನಗೂ ಅರಿವು ಬಂದ ಮೇಲೆ ಕಸಿದುಕೊಳ್ಳೇ ನನ್ನ ಎತ್ತ ತಾಯಿಯನ್ನು. ನಾವು ತಂದೆ ತಾಯಿಗಳಿಲ್ಲದೆ ತಪ್ಪಲಿಲ್ಲವು. ತಂಗಿ ಸವಿತಾ, ನನ್ನ ತಮ್ಮ ವಿತ್ತಕ್ಕೆ ಹೋಗಿ ಮರಳಿ ಬಂದ ಕ್ಷಣವೇ ಅಣ್ಣ ತಂಗಿ ಎಲ್ಲಂತ ಕೇಳಿದರೆ ಎಲ್ಲಿಂದ
ಈ ನನ್ನನ್ನು ಕೇಳುವರು ಯಾರು ತಂಗಿ ಸವಿತಾ ತಂಗಿ ಸವಿತಾ ನಾನು ಇರಬಾರದು ನನ್ನ ತಂಗಿಯ ಕಡೆ ಹೋಗುವೆ ನನ್ನ ತಂಗಿಯ ಕಡೆ ಹೋಗುವೆ ಏನಾಗಿದೆ ಎಂಬ ನಿನಗೆ ಓಹೋ ನನ್ನ ತಂಗಿ ನಿದ್ದೆ ಮಾಡ್ತಾ ಇದ್ದಾಳೆ ಮಾಡಮ್ಮ ನಾನು ನಿನಗೆ ಲಾಲಿ ಆಡ್ತೀನಿ ನಾನು ಲಾಲಿ ಆಡ್ತೀನಿ ರವಿರಾಜ, ಸವಿತೆಗೇನಾಗಿದೆಯೋ? ಅಣ್ಣ ಯಾರಿಗೂ ಏನಾಗಿಲ್ಲ ನನ್ನ ತಂಗಿ ನಿದ್ದೆ ಮಾಡ್ತಾ ಇದ್ದಾಳೆ ನಾನು ಲಾಲಿ ಆಡ್ತೀನಿ ಗೌಡ! ಅಣ್ಣ ಸವಿತಾಳಿಗೆ ಏನಾಗಿದೆ ಅಣ್ಣ? ಆತ್ಮಹತ್ಯೆ ಮಾಡಿಕೊಂಡಿದ್ದಳಮ್ಮ. ಗೌಡ ಮಾಡಿದೆ. ಯಾಕಳ್ತಾ ಇದ್ದೀರಾ ನನ್ನ ತಂಗಿ ನಿದ್ದೆ ಮಾಡ್ತಾಳ ಸತ್ತ ಶವಕ್ಕೆ ಲಾಲಿ ಹಾಡ್ತಿದೆಯಲ್ಲ ಹುಚ್ಚಪ್ಪ. ಹುಚ್ಚ ನೀನು ಹುಚ್ಚ ನನ್ನ ತಂಗಿ ನಿದ್ದೆ ಮಾಡ್ತಾ ಇದ್ದಾಳೆ ರವಿರಾಜ, ಸವಿತಾ ನಿಜವಾಗಲು ಸತ್ತು ಹೋಗಿದ್ದಾಳೆ ಕಣೋ, ಸತ್ತು. ನೀನು ಸತ್ತಿದ್ಯಾ ನನ್ನ ತಂಗಿಗೆ ನಂದು ಸಾರ ಏನಾರ ಅಂದ್ರ ಮಗನ ಕೊಚ್ಚಾಕಿ ಬಿಡ್ತೀನಿ ನಿನ್ನ. ಲೇ ರವಿರಾಜ, ಚೆನ್ನಾಗಿ ನೋಡು, ಸವಿತಾ ಸತ್ತು ಹೋಗಿದ್ದಾಳೆ ಕಣೋ. ಏ ಸರಿಯೋ ನನ್ನ ತಂಗಿ ಮುಟ್ಬೇಡ ನನ್ನ ತಂಗಿ ನಿದ್ದೆ ಮಾಡ್ತಾ ಇದ್ದಾಳೆ ರಾಜ, ನಾನು ಕಣೋ ನಿನ್ನ ಗೆಳೆಯ ಶಶಾಂಕ. ಯಾವನು ನಿನ್ನ ಗೆಳೆಯ ಅಂತ ಗೆಳೆಯ ತಂಗಿ ನೀನು ಇಲ್ಲೇ ನಿದ್ದೆ ಮಾಡ್ತಾ ಇರು ನೀನೇನು ಬೇಜಾರು ಮಾಡ್ಕೋಬೇಡಮ್ಮ ನಿನಗೆ ತಿನ್ನಕ ಈ ಅಲ್ಕಾನನ ಮಗನ ಕಾಟ ಇದ್ದಿದ್ದೆ
ಸಮಯ ಸವಿತಳ ಇದೇ ಸರಿಯಾದ ಸಮಯ ಸವಿತಳ ಅಂತ್ಯಕ್ರಿಯೆ ನಡೆಸೋಣಮ್ಮ ನಡೆಸೋಣ. ಸವಿತಳ ಮುಖ ನೋಡ್ತಾ ಇದ್ರೆ ನನ್ನಲ್ಲಿರುವ ದುಃಖ ಉಕ್ಕಿ ಬರ್ತಾ ಇದೆ, ಉಕ್ಕಿ ಬರ್ತಾ ಇದೆ. ಏನು ಮಾಡುವುದು ತಂಗಿ? ಇದು ವಿಧಿಯು ಬೀಸಿದ ಜಾಲ, ವಿಧಿ ಆಟ ಬಲ್ಲವರ್ಯಾರಮ್ಮ ಈ ಜಗದಲ್ಲಿ. ರವಿರಾಜ ಹುಚ್ಚನಾಗಿ ತಿರುಗುತ್ತಿದ್ದಾರೆ ಅಂದಾಗ ಸವಿತಾ ಸಮಾಧಿ ಮಾಡುವರ್ಯಾರಮ್ಮ? ತಂಗಿ ಹೇಗಾದರೂ ಮಾಡಿ ದುಃಖವನ್ನು ಮನದಲ್ಲಿ ನುಂಗಿ ಮುಂದಿನ ಕಾರ್ಯ ನಡೆಸೋಣಮ್ಮ, ಮುಂದಿನ ಕಾರ್ಯ ನಡೆಸೋಣ. ಆಯ್ತಣ್ಣ, ಹಾಗಾದ್ರೆ ಬೇಗ ಹೊತ್ಕೊಂಡ ನಾವು ಹೋಗೋಣ. ಸರಿ ಅಮ್ಮ. ಶಶಾಂಕ, ಏನಾಗಿದೆ ನನ್ನ ತಂಗಿಗೆ? ಬಾರಣಿಸಿತ ಏನಾಗಿದೆ ಶಶಾಂಕ? ಏತು ಬೇಗ ಹೇಳು. ಏನ್ ಹೇಳಲಿ ರಣಸಿತ? ಸವಿತಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳಪ್ಪ. ಶಶಾಂಕ, ಏನು ಹೇಳುತ್ತಿರುವೆ ನೀನು? ಹೌದಪ್ಪ, ಸತ್ಯವಾಗಿ ಹೇಳುತ್ತಿರುವೆ. ಸವಿತಾ ಸತ್ತೋಗಿ ತಂಗಿ ಸವಿತಾ. ತಂಗಿ ಸವಿತಾ ಆತ್ಮಹತ್ಯೆ ಹೇಗೆ ಮಾಡಿಕೊಂಡಿಯಮ್ಮ? ಇಲ್ಲ ಇಲ್ಲ, ನನ್ನ ತಂಗಿ ಸತ್ತಿಲ್ಲ, ಸತ್ತಿಲ್ಲ, ಹೇಳಮ್ಮ, ನಾನು ಬಿಟ್ಟು ಮನಿತೇನೆ. ಹೇಳಮ್ಮ ತಂಗಿ ಸವಿತಾ, ಹೇಳು. ರಣಸಿತ ಸತ್ತು ಹೋಗಿದ್ದಾಳೆ ಕಣೋ ನಿನ್ನ ತಂಗಿ. ನಮ್ಮೆಲ್ಲರನ್ನು ಹಗಲಿ ಹೋಗಿರುವ ಸವಿತಾ ಎತ್ತು ಬರುವಳೇನು? ತಂಗಿ ಸವಿತಾ, ಹೇಳಮ್ಮ, ಯುದ್ಧದಲ್ಲಿ ಗೆದ್ದು ಬಂದ ಈ ನಿನ್ನ ಅಣ್ಣನಿಗೆ ಆರತಿ ಬೆಳಗ್ಗೆ ಹೇಳಮ್ಮ ತಂಗಿ. ಒಂದು ಸಲ ಎದ್ದು ನೋಡಮ್ಮ ಈ ನಿನ್ನ ಅಣ್ಣನ ಮುಖವನ್ನು. ಕಾಶ್ಮೀರದಿಂದ ನಿನಗಿಷ್ಟವಾದ ಸೀರೆ ತಂದಿರೋ ಈ ಸೀರೆ ಹೂವನ್ನು ಮುಡಿದುಕೊಂಡು ಒಂದು ಸರಿ ನಿನ್ನ ಮುಖ ತೋರಮ್ಮ. ಆತ್ಮಹತ್ಯೆ ಮಾಡಿಕೊಂಡು ಕೊನೆ ಉಸಿರಾದವಳು ನಗಮುಗ ತೋರುವಳೇನು? ಇಲ್ಲ, ನನ್ನ ತಂಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಈ ಮಾತನ್ನು ನಾನು ನಂಬಲಾರೆ. ನಿಜ ಹೇಳಿ ಶಶಾಂಕ, ಏನಾಯಿತು ಅಲ್ಲ? ಏನು ಹೇಳಲಿ ರಣಜಿತ? ಆ ಗೌಡ ಸವಿತಳ ಶೀಲ ಹಾಳು ಮಾಡಿಬಿಟ್ಟನಪ್ಪ. ಹೇಳಿ ಮಗನ ಗೌಡ, ಎಲ್ಲ ರಣಜಿತ್, ಇದೇನು ನೀನು ಮಾಡುತ್ತಿರುವ ಕೆಲಸ? ನಿನ್ನ ತಂಗಿಯನ್ನು ನಡು ಬೀದಿಯಲ್ಲಿ ಹಾಕಿ ಹೊರಟಿರುವೆಯಲ್ಲೋ? ಅಯ್ಯೋ ನನ್ನ ಮುದ್ದು ತಂಗಿ, ನನ್ನನ್ನು ಕ್ಷಮಿಸಿ ಬಿಡಮ್ಮ. ನಿನ್ನ ಮುಖ ನೋಡಲು ಕಾಶ್ಮೀರದಿಂದ ಓಡಿ ಬಂದೆ, ಆದರೆ ನೀನಿಲ್ಲಿ. ಅಯ್ಯೋ ನನ್ನ ಮುದ್ದು ತಂಗಿ.
ಮಾಡಿಕೊ ರಣಜಿತ, ಸಮಾಧಾನ ಮಾಡಿಕೊ. ಅಂದರೆ ಸತ್ತವಳು ಮತ್ತೆ ಬರುವಳೇನು? ನಿನ್ನ ಅಣ್ಣ ಹುಚ್ಚನಾಗಿ ತಿರುಗುತ್ತಿದ್ದಾನೆ ಅಂದಾಗ ಸವಿತಾ ಈಗಾದರೆ ಹೇಗೋ? ಇದೇನು ಶಶಾಂಕಾಲಿ ಹೇಳುತ್ತಿರುವ ಮಾತು? ಹೌದಪ್ಪ, ನಿನ್ನ ತಂಗಿಯ ಸ್ಥಿತಿ ಕಂಡು ರವಿರಾಜ ಪ್ರಜ್ಞೆ ಕಳೆದುಕೊಂಡು ಹುಚ್ಚನಾಗಿ ಬಿಟ್ಟಿದ್ದಾನಪ್ಪ, ಹುಚ್ಚನಾಗಿದ್ದಾನೆ. ಇದೆಂತ ಸಂದಿಗ್ಧ ಸ್ಥಿತಿಯನ್ನು ತಂದೊಡ್ಡಿದೆ ನನ್ನ ಮಾಡಿದೆ. ಹೇ ಭಾರತ ಮಾತೆ, ನಾನೇನು ನಿನಗೆ ತಪ್ಪು ಮಾಡಿದೆ? ನಿನಗಾಗಿ ಹಗಲಿರುಳು ಜೀವದ ಹಂಗು ತೆಗೆದು ಹೋರಾಡಿದೆ. ಇಲ್ಲಿ ನೀನು ಮಾಡಿರುವುದೇನು? ನನ್ನ ತಂಗಿಯನ್ನೇ ತಂಗಿ ಸವಿತಾ, ತಂದಿರುವ ತಂದಿರುವ ಹೂವು ಎಲ್ಲ ನಿನ್ನ ಶವಕ್ಕೆ ಶೃಂಗಾರ ಮಾಡುವಂತಾಯಿತೆ. ಸಮಾಧಾನ ಮಾಡಿಕೋ. ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಶಶಾಂಕ? ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ನನ್ನ ಮುದ್ದು ತಂಗಿಯ ಮುಖವನ್ನು ನೋಡಿದರೆ ಆ ಗೌಡನ ರುಂಡವನ್ನು ಚಂಡಾಡುವುದು ಎನ್ನ ಮನ. ದುಡುಕಬೇಡ ರಣಜಿ, ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಟ್ಟರೆ ನಿನ್ನ ತಂಗಿಯ ಹೆಣ ಬೀದಿ ಪಾಲಾಗುತ್ತದೆ. ಮೊದಲು ಸವಿತಳ ಶವ ಸಂಸ್ಕಾರ ಮಾಡೋಣ ಬಾರಪ್ಪ. ಹೌದು, ಅಣ್ಣ ಹೇಳೋ ಮಾತು ಸರಿ ಇದೆ.